ಹೆಲೋ ಸಿನಿ ಪ್ರೇಮಿಗಳೇ, ಒಂದು ಪರ್ಫೆಕ್ಟ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಈ ವಾರದ ಬೆಸ್ಟ್ ಆಫ್ ದಿ ಬೆಸ್ಟ್ OTT ಕಂಟೆಂಟ್ ಲಿಸ್ಟ್ ಜೊತೆಗೆ ನಾನು ಬಂದಿದ್ದೀನಿ. ಇವತ್ತಿನ OTT ಜಗತ್ತಿನ ರೌಂಡ್ಸ್ ಅನ್ನ ಶುರು ಮಾಡೋಣ. ಈ ವಾರದ ಬಿಗ್ ರಿಲೀಸ್ ಇಕ್ಕ. आप कोर्ट को बताएंगे कि उस रात क्या हुआ. हम कोर्ट में जीतने के लिए नहीं, हक के लिए लड़ते हैं. ಆಕ್ಷನ್ ಕಿಂಗ್ ಸನ್ನಿ ಡಿಯೋಲ್ ಮತ್ತು ಅಕ್ಷಯ್ ಖನ್ನಾ ಕಾಂಬಿನೇಷನ್ ಯಾಕೆ ನೋಡಬೇಕು? ನೀವು ಬಾರ್ಡರ್ ಸಿನಿಮಾ ನೋಡಿದ್ರೆ ಈ ಇಬ್ಬರ ಜುಗಲ್ಬಂದಿ ನಿಮಗೆ ನೆನಪೇ ಇರುತ್ತೆ. ಬರೋಬ್ಬರಿ 3 ದಶಕಗಳ ನಂತರ ಈ ಸೂಪರ್ ಸ್ಟಾರ್ ಜೋಡಿ ಮತ್ತೆ ಒಂದಾಗ್ತಾ ಇದ್ದಾರೆ. ಕಥೆ ಏನು? ಇದೊಂದು ಪಕ್ಕಾ ಲೀಗಲ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಸನ್ನಿ ಡಿಯೋಲ್ ಇಲ್ಲಿ ಒಬ್ಬ ಪ್ರಾಮಾಣಿಕ, ಯಾರಿಗೂ ಬಗ್ಗದ ಡಿಫೆನ್ಸ್ ಲಾಯರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಆದರೆ ಪರಿಸ್ಥಿತಿಯ ಕೈಗೊಂಬೆಯಾಗಿ ತಾನೇ ಜೈಲಿಗೆ ಕಳಿಸಿದ ಒಬ್ಬ ಕ್ರಿಮಿನಲ್ ಪರವಾಗಿ ಕೇಸ್ ಲೀಡ್ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಕೂಡ ಬರುತ್ತೆ. ಒಂದು ಕಡೆ ತನ್ನ ತತ್ವ ಆದರ್ಶಗಳು, ಇನ್ನೊಂದು ಕಡೆ ಫ್ಯಾಮಿಲಿ ಸೇಫ್ಟಿ. ಈ ಇಬ್ಬರ ನಡುವಿನ ಮೈಂಡ್ ಗೇಮ್ ಹೇಗಿರುತ್ತೆ ಅನ್ನೋದೇ ಈ ಸಿನಿಮಾದ ಹೈಲೈಟ್. ನಾನು ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೇಳಿದ್ರೆ ಜುಲೈ 10, 2026 ಆಲ್ರೆಡಿ ಸ್ಟ್ರೀಮ್ ಆಗ್ತಾ ಇದೆ ನೆಟ್ಫ್ಲಿಕ್ಸ್ನಲ್ಲಿ. ಮಿಸ್ ಮಾಡದೆ ನೋಡಿ. ಇನ್ನು ಎರಡನೇದು ಬ್ಲಾಕ್ ಬಸ್ಟರ್ ಎಂಟ್ರಿ ಯಾವ್ದು ಹೇಳಿ? ಪೆದ್ದಿ. ನನ್ನ ಫೇವರೇಟ್ ಕ್ರಿಕೆಟರ್ ಪೆದ್ದಿ ಸರ್. ರಾಮ್ ಚರಣ್, ಜಾನ್ವಿ ಕಪೂರ್. ಆಕಾಶದಿಂದ ಚುಕ್ಕೆಗಳು ಉದುರಿ ಬೀಳುತ್ತೆ ಅಂತಾರಲ್ಲ, ಒಂದು ಚುಕ್ಕೆ ಏನಾದ್ರೂ ಮತ್ತು ಶಿವರಾಜ್ ಕುಮಾರ್. ನನಗೆ ಆಟ ಗೆಲ್ಲೋದಲ್ಲ, ಬದುಕದ್ ಮುಖ್ಯ. ಅಭಿನಯ ಮಾಡಿರುವಂತಹ, ಕನ್ನಡದಲ್ಲೂ ಕೂಡ ಲಭ್ಯ ಇರುವಂತಹ, ಇದೇ ವರ್ಷ ಧೂಳೆಬ್ಬಿಸಿದಂತಹ ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ನಟನೆಯ ಪೆದ್ದಿ ಈಗ OTTಗೆ ಬಂದೇ ಬಿಡ್ತು. ಜುಲೈ 9 ನೆಟ್ಫ್ಲಿಕ್ಸ್ನಲ್ಲಿ ಕನ್ನಡ ಆಡಿಯೋದಲ್ಲೂ ಕೂಡ ಇದು ಲಭ್ಯ ಇದೆ. ನೀವು ಕೇಳಬಹುದು ಕತೆ ಏನಪ್ಪಾ ಅಂತ. ಇದು ಸ್ಪೋರ್ಟ್ಸ್ ಆಕ್ಷನ್ ಡ್ರಾಮಾ ಆಗಿದೆ. ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಹಳ್ಳಿಯ ಯುವಕ ಅಂದರೆ ರಾಮ್ ಚರಣ್ ತನ್ನ ಜನರ ಹಕ್ಕುಗಳಿಗಾಗಿ ಕ್ರಿಕೆಟ್ ಮತ್ತು ರೆಸ್ಲಿಂಗ್ ಮೂಲಕ ಹೇಗೆ ಹೋರಾಡ್ತಾನೆ ಅನ್ನೋದೇ ಕಥೆ. ನಮ್ಮ ಕರುನಾಡ ಚಕ್ರವರ್ತಿ ಶಿವಣ್ಣ ಇಲ್ಲಿ ಗೌರ್ನಾಯ್ಡು ಅನ್ನುವಂತಹ ಪವರ್ಫುಲ್ ಪಾತ್ರದಲ್ಲಿ ಅಬ್ಬರಿಸಿದ್ದಾರೆ. ಪ್ಲಸ್ ಪಾಯಿಂಟ್ ಏನು ಅಂತ ಗೊತ್ತಾ? AR ರೆಹಮಾನ್ ಮ್ಯೂಸಿಕ್ ಇದೆ, ರಾಮ್ ಚರಣ್ ಮಾಸ್ ಅವತಾರ ಇದೆ ಮತ್ತು ವಿಲೇಜ್ ಬ್ಯಾಕ್ ಡ್ರಾಪ್ನಲ್ಲಿರೋ ಆಕ್ಷನ್ ಕೂಡ. ಇನ್ನು ಟಾಪ್ 3 ಸೌತ್ ಕಡೆಯಿಂದ ಮಸ್ತ್ ಆಕ್ಷನ್ ಬಾಲ್ಟಿ. ಮಲಯಾಳಂ ಮತ್ತು ತಮಿಳ್ ಕಾಂಬಿನೇಷನ್ ಕನ್ನಡದಲ್ಲೂ ಲಭ್ಯ. ಜುಲೈ 10ಕ್ಕೆ ಸೋನಿ ಲಿವ್ನಲ್ಲಿ ಡಿಜಿಟಲ್ ಪ್ರೀಮಿಯರ್ ಆಗ್ತಿದೆ. ಕಥೆ ಏನು ಅಂತ ಕೇಳಿದ್ರೆ ಕೇರಳ ತಮಿಳುನಾಡು ಬಾರ್ಡರ್ನಲ್ಲಿ ನಡೆಯುವಂತಹ ಕಥೆ ಇದು. 4 ಜನ ಸಖತ್ ಟ್ಯಾಲೆಂಟೆಡ್ ಕಬಡ್ಡಿ ಪ್ಲೇಯರ್ಸ್ ಮಧ್ಯೆ ಇರುವಂತಹ ಫ್ರೆಂಡ್ಶಿಪ್, ಗ್ಯಾಂಗ್ ವಾರ್ ಮತ್ತೆ ಕ್ರೈಮ್ ವರ್ಲ್ಡ್ ಮಧ್ಯೆ ಸಿಕ್ಕಾಕೊಂಡಾಗ ಏನಾಗುತ್ತೆ ಅನ್ನೋದನ್ನ ತುಂಬಾ ರಾ ಆಗಿ ತೋರಿಸಿದ್ದಾರೆ. ಇನ್ನು 4th ಫುಲ್ ಕಾಮಿಡಿ ಪ್ಯಾಕೇಜ್ ಒಂದು ಬೇಕಲ್ವಾ? ಅದಕ್ಕೆ ಪತಿ ಪತ್ನಿ और वो दो. समस्या? अबे हमारे जीवन में कहां से आएगी समस्या? ಮಸ್ತ್ ರೊಮ್ಯಾಂಟಿಕ್ ಕಾಮಿಡಿ. ನೀವೇನಾದ್ರೂ ವೀಕೆಂಡ್ ನಲ್ಲಿ ಲೈಟ್ ಆಗಿ ನಗ್ತಾ ಟೈಮ್ ಪಾಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಮುದಸ್ಸರ್ ಅಜಿತ್ ಡೈರೆಕ್ಷನ್ ನ ಈ ಸಿನಿಮಾ ಬೆಸ್ಟ್ ಚಾಯ್ಸ್. ಕಥೆ ಏನು ಅಂತ ಕೇಳಿದ್ರೆ ಫಾರೆಸ್ಟ್ ಆಫೀಸರ್ ಪ್ರಜಾಪತಿ ಪಾಂಡೆ ತನ್ನ ಫ್ರೆಂಡ್ ಮದುವೆಗೆ ಹೆಲ್ಪ್ ಮಾಡೋದಕ್ಕೆ ಹೋಗಿ ಫುಲ್ ಜಂಜಾಟದಲ್ಲಿ ಸಿಕ್ಕಾಕೊಳ್ತಾನೆ. ಒಂದ್ ಕಡೆ ಜರ್ನಲಿಸ್ಟ್ ಹೆಂಡತಿ, ಇನ್ನೊಂದ್ ಕಡೆ ಸಾರಾ ಅಲಿ ಖಾನ್ ಮತ್ತು ರಾಕುಲ್ ಪ್ರೀತ್ ಸಿಂಗ್. ಈ ಗೊಂದಲಗಳ ನಡುವೆ ಕ್ರಿಯೇಟ್ ಆಗುವಂತಹ ಕಾಮಿಡಿ ಸಖತ್ ಮಜವಾಗಿದೆ. ಇನ್ನು 5ನೇದು ಅಂದ್ರೆ ಮುಖ್ಯವಾಗಿ ಇತರೆ OTT ಅಪ್ಡೇಟ್ಸ್ಗಳು ಕ್ವಿಕ್ ಆಗಿ ನಾನು ಕೊಡ್ತಾ ಹೋಗ್ತೀನಿ. ವಿಭಿನ್ನ ಕಥೆಗಳ ಹುಡುಕಾಟದಲ್ಲಿರುವವರಿಗೆ, ಈಗ ಅಷ್ಟಾಗಿ ಫೇಮಸ್ ಇಲ್ದಿದ್ರು ಕೂಡ ವಿಭಿನ್ನ ಕಥೆ ಇರುವಂತಹ ಈ ಸಿನಿಮಾಗಳನ್ನ ಶಾರ್ಟ್ ಆಗಿ ನೋಡ್ಕೊಂಡು ಬರೋಣ. ಒಂದು ಪರಿಮಳ ಆ್ಯಂಡ್ ಕೋ. ಜಯರಾಮ್ ಮತ್ತು ಊರ್ವಶಿ ಲೀಡ್ ರೋಲ್ನಲ್ಲಿರುವಂತಹ ಡಾರ್ಕ್ ಕಾಮಿಡಿ ಕ್ರೈಮ್ ಥ್ರಿಲ್ಲರ್. ಮನೆಗೆ ಕಾಟ ಕೊಡ್ತಿದ್ದಂತಹ ಲೋಕಲ್ ಗೂಂಡ ಮರ್ಡರ್ ಆದಾಗ ಇಡೀ ಫ್ಯಾಮಿಲಿ ಒಬ್ಬರ ಮೇಲೊಬ್ಬರು ಸಂಶಯ ಪಡೋಕೆ ಸ್ಟಾರ್ಟ್ ಮಾಡ್ತಾರೆ. ಹಾರರ್ ಕಾಮಿಡಿ ಇಷ್ಟಪಡೋರಿಗೆ ಇದು ಇಷ್ಟ ಆಗಬಹುದು. ಇನ್ನೊಂದು ತ್ರಿಕಾಲ. ಸನಾತನ ಧರ್ಮದ ಬ್ಯಾಕ್ಡ್ರಾಪ್ ಇರುವಂತಹ ಸೂಪರ್ ನ್ಯಾಚುರಲ್ ಸೈಕಾಲಜಿಕಲ್ ಥ್ರಿಲ್ಲರ್. ಹಗಲು ಬೆಳಕನ್ನೇ ನೋಡಲಾಗದಂತಹ ಶಾಪಗ್ರಸ್ತ ರಾಜಮನೆತನದ ವಾರಸುದಾರನ ಸುತ್ತ ನಡೆಯುವಂತಹ ಮಿಸ್ಟ್ರಿ ಇದು. ಸೊ ಇದಿಷ್ಟು ಈ ವಾರದ ಪ್ರಮುಖ OTT ಅಪ್ಡೇಟ್ಸ್.
ರಾಮ್ ಚರಣ್ ಅವರ ಪೆದ್ದಿ ಮತ್ತು ಸನ್ನಿ ಡಿಯೋಲ್ ಅವರ ಇಕ್ಕ ಈ ವಾರದ ನನ್ನ ಪರ್ಸ್ನಲ್ ರೆಕಮೆಂಡೇಶನ್. ಯಾಕಂದರೆ ಸ್ವಲ್ಪ ಸದ್ ಮಾಡಿತ್ತು, ನೀವು ನೋಡಬಹುದು. ಹಾಗಾದರೆ ನೀವು ಯಾವುದನ್ನು ನೋಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಯಾವ್ದು ನಿಮ್ಗೆ ಇಷ್ಟ ಆಗ್ಬೋದು? ಈ ಬಾರಿ ರಿಲೀಸ್ ಆಗಿರೋದನ್ನೇ ನೋಡ್ತೀರಾ ಅಥವಾ ಹಿಂದಿನ ಸಲದೇ ಬಾಕಿ ಇದೆಯಾ? ಯೋಚನೆ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಾರ ಇನ್ನಷ್ಟು ಲಿಸ್ಟ್ ಜೊತೆಗೆ ನಾನು ಬರ್ತೀನಿ. ಟೇಕ್ ಕೇರ್.